ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ನ ಒಂದು ದಿನದ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲ ರೀತಿ ಫುಡ್ನ ತೊಗೊತಾ ಇದ್ದೆ ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಒಂದು ಗ್ಲಾಸಷ್ಟು ಲೆಮನ್ ವಾಟರ್ನ ತೊಗೊತಾ ಇದ್ದೀನಿ. ಬಿಸಿ ನೀರನ್ನ ಕಾಯಿಸ್ಕೊಂಡು ಫಸ್ಟಿಗೆ ನಾನು ಒಂದು ವೀಕ್ ಬಿಸಿ ನೀರು ನಿಂಬೆಹಣ್ಣನ್ನೇ ತೊಗೊಂಡಿದ್ದು ಫುಲ್ 1 ವೀಕ್ ಪೂರ. ಅದಾದಮೇಲೆ ನಾನು ಎಕ್ಸ್ಚೇಂಜ್ ಮಾಡಿಕೊಂಡೆ ಬೆಳಗ್ಗೆ ಮಾರ್ನಿಂಗ್ ಡಿಟಾಕ್ಸ್ ವಾಟರ್ನ ಮಾಡ್ಕೊಳ್ಳೋದನ್ನು. ಸ್ಟಾರ್ಟಿಂಗಲ್ಲಿ ಇದ್ದೀರಿ ನೀವು ಅನ್ನೋರಾದರೆ ಖಂಡಿತವಾಗಿಯೂ ನೀವು ಲೆಮನ್ ವಾಟರಿಂದ ಶುರು ಮಾಡಿದ್ರೇ ತುಂಬ ಒಳ್ಳೆಯದು ಅಂತಲೇ ಅನಿಸುತ್ತೆ. ಅಥವಾ ನಿಮಗೆ ಲೆಮನ್ ವಾಟರ್ ಹುಳಿ ಇರುತ್ತೆ ಕುಡಿಯೋಕ್ಕಾಗಲ್ಲ ಅನ್ನೋರು ಜೀರಾ ವಾಟರಿಂದ ಕೂಡ ಶುರು ಮಾಡ್ಕೋಬೋದು. ಅದಾದಮೇಲೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ನನ್ನ ಮನೆಯಲ್ಲೇ ಮಾಡಿರೋವಂಥ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಿಮಗೆ ಪನ್ನೀರ್ ಯಾವ ರೀತಿ ಮಾಡ್ಬೋದು ಅಂತ. ಅದೇ ಪನ್ನೀರನ್ನ ಯೂಸ್ ಮಾಡ್ಕೊಂಡು ಇವತ್ತು ಪಲಾವ್ನ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸಿಗೆಲ್ಲ ಬೇಕಾಗುತ್ತೆ. ಹಾಗಾಗಿ ಈ ರೀತಿ ಪಲಾವ್ ಮಾಡಿದಾಗ ನಮಗೆ ಒಂಥರ ತಿಂಡಿ, ಮಕ್ಕಳಿಗೆ ಒಂಥರ, ಮನೆಯವ್ರಿಗೆ ಒಂಥರ ಮಾಡಲಿಕ್ಕಾಗಲ್ಲ. ಆ ಥರ ಟೈಮಲ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಯಾವ ರೀತಿ ಫುಡ್ಡನ್ನು ಶಫಲ್ ಮಾಡ್ಕೊಬೋದು, ಆಲ್ಟರ್ನೇಟಾಗಿ ನಾವು ಯಾವ ಥರದ್ದು ತೊಗೋಬೋದು ಅನ್ನೋದನ್ನು ಕೂಡ ನಾನು ಕೆಲವೊಂದು ಸಾಕಷ್ಟು ಮಿನಿ ವ್ಲಾಗಲ್ಲಿ ಕೂಡ ಶೇರ್ ಮಾಡ್ತಾನೆ ಬಂದಿದೆ. ಇವತ್ತು ಕೂಡ ಶೇರ್ ಮಾಡ್ತೀನಿ. ಇನ್ನು ಇಲ್ಲಿ ರೆಸಿಪಿ ನೋಡೋದಾದರೆ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಣ್ಣೆನ ಬಳಸಿಲ್ಲ, ಸ್ವಲ್ಪನೇ ಎಣ್ಣೆನ ಬಳಸ್ಕೊಂಡು ಸ್ವಲ್ಪ ಸ್ಪೈಸಸ್ ಎಲ್ಲ ಸೇರಿಸ್ಕೊಂಡು ಪಲಾವ್ಗೆ ಹಾಕೋವಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದನ್ನು. ಅದಾದಮೇಲೆ ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸಣ್ಣಗೆ ಹಚ್ಚಿರೋಂಥ ಕ್ಯಾರೆಟ್, ಹಾಗೆ ಸ್ವಲ್ಪ ಬೀನ್ಸು ಮತ್ತು ಮಸಾಲೆ ಮಾಡಿರೋವಂಥ ಪನ್ನೀರ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರೈಸನ್ನು ಸೇರಿಸ್ಕೊಂಡು ಅದರ 2ರಷ್ಟು ನೀರನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಇಲ್ಲಿ ನಿಂಬೆಹಣ್ಣಿನ ಬದಲಾಗಿ ಮೊಸರನ್ನ ಸೇರಿಸಿದ್ದೀನಿ. ತರಕಾರಿ ಕೂಡ ಸ್ವಲ್ಪ ಸಾಫ್ಟಾಗಿ ಹುಳಿ ಹುಳಿಯಾಗಿ ಬರುತ್ತೆ ಅಂತೇಳಿ ಅದ್ರ ಬದಲಿಗೆ ನಿಂಬೆಹಣ್ಣು ಕೂಡ ಸೇರಿಸ್ಕೋಬೋದು. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡನ್ನು ಕ್ಲೋಸ್ ಮಾಡಿದ್ರೆ ನಮಗೆ ಬಿಸಿ ಬಿಸಿಯಾಗಿರುವಂಥ ಪಲಾವ್ ರೆಡಿಯಾಗುತ್ತೆ. ಅಷ್ಟರಲ್ಲಿ ನಾನು ನನಗೋಸ್ಕರ ಏನಾದರೂ ಮಾಡ್ಕೊಳ್ಳೋಣ, ಸ್ವಲ್ಪ ರೈಸ್ ಐಟಮ್ ಅವಾಯ್ಡ್ ಮಾಡಬೇಕಲ್ಲ. ಬೆಳಗ್ಗೆ ಟೈಮು ವೆಯ್ಟ್ ಲಾಸ್ ಜರ್ನಿಯಲ್ಲಿರುವಾಗ ಆದಷ್ಟು ಬೆಳಗ್ಗೆ ರೈಸನ್ನು ತೊಗೊಳ್ಳೋದು ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಕಡಲೆ ಹಿಟ್ಟಿಂದು ಚೀಲ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ 2 ಸ್ಪೂನಷ್ಟು ಕಡಲೆ ಹಿಟ್ಟು, 1 ಸ್ಪೂನಷ್ಟು ರವೆ, ಹಾಗೆಯೇ ಸಣ್ಣಗೆ ತುರಿದಿರೋ ಅಂಥ ಎಲ್ಲ ಥರ ತರಕಾರಿ, ಈರುಳ್ಳಿ, ಟೊಮೆಟೊ, ಹಾಗೆಯೇ ಕ್ಯಾರೆಟ್ ಈ ಥರದನ್ನ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಡ್ತಾಯಿದ್ದೀನಿ. ಸುಮಾರು ಒಂದು 10ರಿಂದ 15 ನಿಮಿಷ ಇಟ್ಟರೆ ನಮಗೆ ಚೆನ್ನಾಗಿ ನೆಂದಿರುತ್ತೆ. ದೋಸೆ ಹಾಕಲಿಕ್ಕೆ ಅಥವಾ ಈ ರೀತಿ ಪ್ಯಾನ್ ಕೇಕ್ ರೀತಿ ಮಾಡ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂಥರ ವೆಜ್ ಆಮ್ಲೆಟ್ ಥರ ಇರುತ್ತೆ ಟೇಸ್ಟು. ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಆದಷ್ಟು ಕಾಫಿ ಟೀನ ಬೆಳಗ್ಗೆ ಟೈಮ್ ಅವಾಯ್ಡ್ ಮಾಡಿದ್ರು ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ವೆಯ್ಟ್ ಲಾಸಲ್ಲಿ. ಅಥವಾ ನೀವು ಕಂಪಲ್ಸರಿ ಇಲ್ಲ ನಾವು ತೊಗೊಳ್ಳೇಬೇಕು ಅನ್ನೋರು ಸ್ವಲ್ಪ ಲೈಟಾಗಿ ಶುಗರ್ ಅಥವಾ ಬೆಲ್ಲನ ಫುಲ್ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ, ಇಲ್ಲ ನಮಗೆ ಕಂಪಲ್ಸರಿ ಕುಡಿದ ಅಭ್ಯಾಸ ಕುಡಿಲೇಬೇಕು ಅನ್ನೋರು ಶುಗರ್ಲೆಸ್ಸನ್ನು ಮಾಡಿಕೊಂಡು ತೊಗೊಬೋದು. ಅದರಲ್ಲಿ ಏನೂ ತೊಂದರೆ ಇಲ್ಲ. ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಅಥವಾ ಏನಾದರೂ ತಿನ್ನಬೇಕು ಅನಿಸುತ್ತೆ, ಆವಾಗ ನಾನು ಸ್ವಲ್ಪ ತರಕಾರಿ ಅಥವಾ ಫ್ರೂಟ್ಸನ್ನು ತೊಗೊತೀನಿ. ಯಾವುದಾದ್ರೂ ಸೀಸ್ನಲ್ ಫ್ರೂಟ್ಸ್ ಏನಿರುತ್ತೆ ಅದು. ಇವತ್ತು ಕಾರ್ನ ತೊಗೊಂಡಿದ್ದು. ಮಧ್ಯಾಹ್ನ ಲಂಚಿಗೆ ನಾನು ಗೋಧಿ ದೋಸೆಯನ್ನು ಮಾಡ್ಕೊಂಡಿದ್ದೆ. ಇದ್ರ ರೆಸಿಪಿ ಏನು ಶೇರ್ ಮಾಡಲಿಲ್ಲ. ಅದಾದಮೇಲೆ ಸ್ನ್ಯಾಕ್ಸಿಗೆ ಮತ್ತು ಈವ್ನಿಂಗ್ 4-4:30 ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಥವಾ ಡ್ರೈ ಫ್ರೂಟ್ಸ್ ಲಾಡು ಅಥವಾ ಟೀ, ಕಾಫಿ ಕುಡಿಯೋ ಅಭ್ಯಾಸ ಇರೋರು ಶುಗರ್ಲೆಸ್ ಮೊದಲೇ ಹೇಳ್ದಾಗೆ ಕಾಫಿ ಅಥವಾ ಟೀಯನ್ನು ಮಾಡ್ಕೋಬೋದು. ಅದಾದಮೇಲೆ ನಾನು ಫಸ್ಟಿಗೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಶುರು ಮಾಡಿದಾಗ ಒಂದು 20-25 ಮಿನಿಟ್ಸ್ ಎಕ್ಸಸೈಸ್ನ ಮಾಡಿ ಅದಾದಮೇಲೆ ನಾವು ವಾಕಿಂಗ್ ಮಾಡ್ತಾಯಿದ್ದೆ ಒಂದು 30 ಮಿನಿಟ್ಸು. ಇವಾಗ ಎಕ್ಸಸೈಸ್ನ ಸರಿ ಮಾಡಲಿಕ್ಕೆ ಹೋಗಲ್ಲ. ಸಮ್ಟೈಮ್ ಫ್ರೀ ಇದ್ದರೆ ಮಾತ್ರ ಮಾಡ್ತೀನಿ, ಇಲ್ಲಾಂದರೆ ವಾಕಿಂಗ್ನ ಮಾಡ್ಕೊತೀನಿ. ಒಂದು 30 ಮಿನಿಟ್ಸ್ ವಾಕಿಂಗ್ ಮಾಡಿದ್ರೆ ಸಾಕು. ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೇನು ಕಾಫಿ ಟೀ ಅನ್ನೋದನ್ನು ತೊಗೊಳಕ್ಕೆ ಹೋಗಬಾರ್ದು. ಏನೇ ಕ್ರೇವಿಂಗ್ಸ್ ಆದ್ರೂ ಅಥವಾ ಸ್ವಲ್ಪ ನೀರು ತೊಗೋಬೋದು, ಅಥವಾ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಈ ಥರದನ್ನ ತೊಗೊಂಡ್ರೆ ಸಾಕಾಗುತ್ತೆ. ಆದಷ್ಟು ವೆಯ್ಟ್ ಲಾಸ್ ಜರ್ನಿ ಇಲ್ಲದೆ ಇದ್ದಾಗ ಎಲ್ಲರೂ ಹೇಳೋದೇ ಅಷ್ಟೇ, 4 ಲೀಟರ್ ವಾಟರ್ ಆದರೂ ನಾವು ತೊಗೊಳ್ಳೇಬೇಕು. ನೀರನ್ನು ಕಂಪಲ್ಸರಿ 3-4 ಲೀಟರ್ ತೊಗೊಂಡ್ರೇ ನಮಗೆ ಬೇಗ ಅದರ ರಿಸಲ್ಟ್ ಸಿಗೋದು ಅಂತ. ಇನ್ನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಪೊಂಗಲ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಸಾಂಬಾರು ಮುದ್ದೆ ಎಲ್ಲ ಮಾಡಲಿಕ್ಕೆ ಹೋದರೆ ಟೈಮ್ ಆಗುತ್ತೆ, ಹಾಗೆ ಹೆವಿ ಕೂಡ ಆಗುತ್ತೆ. ಇನ್ನು ಬೆಳಗ್ಗೆಯಿಂದ ಯಾವುದೇ ರೈಸ್ ಐಟಮ್ ತೊಗೊಂಡಿಲ್ಲ. ಹಾಗಾಗಿ ರಾತ್ರಿ ನಾವು ಆರಾಮಾಗಿ 1 ಟೈಮ್ಗೆ 1 ಬೌಲಷ್ಟು ಕಿಚಡಿ ಈ ಥರದನ್ನು ಆರಾಮಾಗಿ ತೊಗೋಬೋದು. ಇಲ್ಲಿ ನಾನು ಕೆಂಪಕ್ಕಿಯನ್ನು ಯೂಸ್ ಮಾಡಿಬಿಟ್ಟು ಪೊಂಗಲನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಒಂದು 3/4 ಗ್ಲಾಸಷ್ಟು ಕೆಂಪಕ್ಕಿ, ಹಾಗೆಯೇ ಒಂದು ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಒಂದು 4ರಿಂದ 5 ವಿಷಲ್ ಬರೆಸ್ಕೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು. ಅದಾದಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ, ಹಾಗೆ ಸ್ವಲ್ಪ ತುಪ್ಪ, ಅದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಜೀರಿಗೆ, ಮೆಣಸು, ಕರಿಬೇವು, ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿಯನ್ನು ಕೂಡ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರಲಿ ಅಂತೇಳಿ. ಎಲ್ಲನೂ ಚೆನ್ನಾಗಿ ಹಾಕಿ ಒಗ್ಗರಣೆನ ಕೊಟ್ಬಿಟ್ಟು
ಕೊನೆಯಲ್ಲಿ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಈಸಿಯಾಗಿರೋ ಅಂಥದ್ದು ಹೆಲ್ದಿಯಾಗಿರೋ ಒಂದು ಪೊಂಗಲ್ ರೆಡಿಯಾಗಿತ್ತೆ. ಇದಕ್ಕೆ ಬೆಲ್ಲ ಸೇರಿಸಿದ್ರೆ ಇನ್ನೂ ಚೆನ್ನಾಗಿತ್ತು. ಕಲರ್ ಕೂಡ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ಹಾಗೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗನ್ನಿಸ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೊನೆಯಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಕೊತ್ತಂಬರಿ ಸೊಪ್ಪು ಹಾಕೋದಾದ್ರೂ ಫ್ಲೇವರು ಹಾಗೆ ತುಪ್ಪ ಹಾಕಿರೋ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿದ್ರೆ ತಿನ್ನುವಾಗ ತುಂಬ ಚೆನ್ನಾಗಿತ್ತು. ಇದಕ್ಕೆ ಇದ್ರ ಜೊತೆಗೆ ಒಂದು ಬೌಲಷ್ಟು ಸಲಾಡ್ ಅಥವಾ ಏನಾದರೂ ತೊಗೊಬೋದು. ನಾನು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು, ಹಾಗಾಗಿ ಒಂದು ಪೀಸಷ್ಟು ಈರುಳ್ಳಿಯನ್ನು ಅಷ್ಟೇ ತೊಗೊಂಡಿದ್ದು. ಏನಾದರೂ ಒಂದು ಐಟಮ್ ಆದರೂ ನಾವು ಹಸಿ ತರಕಾರಿಯನ್ನು ತೊಗೊಂಡ್ರೆ ನಮಗೆ ಬ್ಯಾಲೆನ್ಸ್ಡ್ ಆಗುತ್ತೆ. ಈ ರೀತಿ ಬ್ಯಾಲೆನ್ಸ್ ಡಯಟ್ ಫುಡ್ ರೊಟೀನ್ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಮೇಲೆ ಊಟ ಎಲ್ಲ ಮುಗಿಸಿ 1 ಅವರ್ ಆದಮೇಲೆ ಬೆಡ್ ಟೈಮ್ ಡ್ರಿಂಕ್ ಅಂತೇಳಿ ಜೀರಾ ವಾಟರ್ನ ಮಾಡ್ಕೊಂಡಿದ್ದೀನಿ. ಇದು ಒಂದು ಊಟ ಆಗಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅಥವಾ ಮಲಗೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಈ ರೀತಿಯೇ ಬ್ಯಾಲೆನ್ಸ್ಡ್ ಆಗಿ ನಾವು ಫುಡ್ಡನ್ನು ತೊಗೊಳ್ಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಅನ್ನೋದು ಈಸಿಯಾಗಿ ಆಗುತ್ತೆ. ಇವತ್ತಿನ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.